ಯಾರಾದರೂ ಒಬ್ಬ ಅಧಿಕಾರಿ ಮುಂದೆ ಬಂದು ನಿಮ್ಮ ಮಕ್ಳಿಗೆ ಧೈರ್ಯ ಹೇಳಿ, ಕೊರೋನಾದ ಭಯ ಹುಟ್ಟಿಸ್ಬೇಡ್ರಿ ಅಂತ ಯಾರಾದರೂ ಒಬ್ಬ ಅಧಿಕಾರಿ ಹೇಳ್ತಿದ್ದಾರಾ? ಇಲ್ಲ. ಎಚ್ಚರಿಕೆಯಿಂದ ಇರಿ, ಮಕ್ಳಿಗೆ ಮಾಸ್ಕ್ ಹಾಕಿ, ಮಕ್ಳಿಗೆ ಕೈಯೆಲ್ಲ ಸೋಪ್ ಹಾಕಿ ತೊಳೀರಿ ಅಂತ ದಿನಕ್ಕೆ 50 ಸಲ ಈ ನ್ಯೂಸ್ ಚಾನಲ್ಗಳಲ್ಲಿ ಬೊಗಳಿ ಮಕ್ಕಳು ಸ್ಕೂಲ್ ಈಗ ನಿನ್ನೆ ಮೊನ್ನೆ ಈಗ ಜೂನ್ 1 ಸ್ಟಾರ್ಟ್ ಆಗುತ್ತೆ, ಕೆಲವ್ರಿಗೆ ಆಗಲೇ ಒಂದು ವಾರದಿಂದ ಸ್ಟಾರ್ಟ್ ಆಗಿದೆ, ಮಕ್ಳಿಗೆ ಮತ್ತೆ ರಜಾ ಅಂತ ಖುಷಿ ಪಡ್ತಾ ಇದ್ದಾರೆ. ನಿಮ್ಗೇನಾರ ಬುದ್ಧಿ ಇದೆಯಾ? ತಾಯಿ ತಂದೆಯರಿಗೆ ಮನೆಯಲ್ಲಿ ಪೋಷಕರಿಗೆ ನೀವು ಕೊಡುವಂಥ ಧೈರ್ಯ ಇದೇನಾ? ನಾವು ಮಕ್ಳಿಗೆ ಏನಂತ ಧೈರ್ಯ ಕೊಡಬೇಕು? ಅವ್ರು ಬೆಳಗ್ಗೆ ನ್ಯೂಸ್ ಹಾಕಿದ್ರೆ ಅಮ್ಮ ಅಲ್ಲೇ ಹೇಳ್ತಿದ್ದಾರೆ ಈ ವಾರ ರಜಾ ಕೊಡ್ತಾರೆ, ಕೊರೋನಾ ಜಾಸ್ತಿ ಆಗ್ಬಿಟ್ಟಿದೆ, ಅಲ್ಲಷ್ಟಾಗಿದೆ ಇಲ್ಲಷ್ಟಾಗಿದೆ ಅಂತ ಹೇಳ್ತಿದ್ದಾರಲ್ಲಮ್ಮ. ನಾವು ಶಾಲೆಗೆ ಹೋಗಲ್ಲ ಅಂತ ಒಂದು ಮಕ್ಕಳು ಅಂತವೆ ಈ ಕೊರೋನಾಯಿಂದ ಮತ್ತೆ ರಜೆ ಸಿಗುತ್ತೆ ಅಂತ ಹೇಳ್ತಾರೆ. ನಿಮಗೇನು ಅಧಿಕಾರಿಗಳಿಗೆ ಬುದ್ಧಿ ಇದೆಯೇನ್ರಿ? ತಾಯಿ ತಂದೆದಿರಿಗೆ, ಕರ್ನಾಟಕದ ಜನತೆಗಳಿಗೆ, ಮಕ್ಕಳುಗಳಿಗೆ ಆದಷ್ಟು ಧೈರ್ಯ ತುಂಬೋದಕ್ಕೆ ಹೇಳಿ. ಯಾವ ರೀತಿ? ಮಕ್ಕಳ ಬಗ್ಗೆ ಜಾಗೃತ ಆಗಿರಿ, ಶಾಲೆಗೆ ಕಳಿಸಿ, ಎಚ್ಚರಿಕೆಯಿಂದ ಕಳಿಸಿ, ಧೈರ್ಯವಾಗಿರಿ, ಯಾರೂ ಧೈರ್ಯ ಕೆಡಬೇಡಿ. ಮಕ್ಕಳಿಗೆ ಹೇಳಿ, ಭಯ ಆಗಬೇಡಿ ಮಕ್ಕಳೇ, ಶೀತ ನೆಗಡಿ ಜ್ವರ ಅವೆಲ್ಲ ದೇಹಕ್ಕೆ ಮನುಷ್ಯನಿಗೆ ಕಾಮನ್ ಅವೆಲ್ಲ. ಹಾಗಾಗಿರ್ಬೇಕಾದ್ರೆ ಕೊರೋನಾ ಅನ್ನೋ ಒಂದು ಕಾಯಿಲೆನ ಒಂದು ಸೈಡ್ಗಿಡೋಣ, ಓಕೆ. ಅದನ್ನೇ ನೀವು ಬಿಸ್ನೆಸ್ ಮಾಡ್ಕೊಂಡು ಮಕ್ಕಳಲ್ಲಿ ನೀವು ಮತ್ತೆ ಶಾಲೆ ಶುರು ಆಗೋ ಟೈಮಲ್ಲೇ ಭಯ ಹುಟ್ಟಿಸುವಂತೆ ಕಾರಣ ಏನು? ನೀವೆಲ್ಲ ಹಿರಿಯವರು, ಎಲ್ಲ ಅಧಿಕಾರಿಗಳು ಹಿರಿಯರೇ ಆಗಿದ್ಕೊಂಡು ನಮ್ಮಂಥವ್ರಿಗೆ ನೀವು ಯಾವ ರೀತಿ ಧೈರ್ಯ ಹೇಳಬೇಕು? ಧೈರ್ಯ ಕೆಡಬೇಡಿ ಅಂತ ಹೇಳಬೇಕು.